ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಮಹತ್ವದ ಸಭೆ ನಡೆದಿದೆ. ಸಭೆ ಬಗ್ಗೆ ತಾವು ಸರ್. ಏನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಸಿ ರಂಗಸ್ವಾಮಿ ಅವರು ಈ ಸಭೆಯನ್ನು ಮಾಡ್ರಿ ಅಂತ ಹೇಳಿದ್ರು. ಕಾರಣಾಂತರದಿಂದ ಬಂದಿಲ್ಲ. ಈ ಈ ಕಾರ್ಯಕ್ರಮನ ಇವತ್ತು ಅಧ್ಯಕ್ಷತೆ ವಹಿಸಿದಂತ ನಮ್ಮ ಕಾರ್ಯಾಧ್ಯಕ್ಷರು ಅತಿಕ್ ಪಟೇಲ್ ಅವರು ವಹಿಸಿದ್ದಾರೆ. ಆಲ್ರೆಡಿ ಈ ಸಮಸ್ಯೆಗಳ ಬಗ್ಗೆ ಹಾಗೆ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಎಲ್ಲಾ ರೀತಿಯಲ್ಲೂ ಅವರು ಕೂಲಂಕುಷವಾಗಿ ಇದ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಆಲ್ರೆಡಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನ ಹಂತವಾಗಿ ಏನ್ ಈ ಸಮಸ್ಯೆ ಅನ್ನೋದು ಐತೆ ಬೀದಿ ಬದಿ ವ್ಯಾಪಾರಿಗಳಿಗೆ ಹಂತವಾಗಿ ಕಮ್ಮಿ ಮಾಡಕ್ಕೆ ನಮ್ಮ ರಾಜ್ಯ ಸಮಿತಿ ಆಲ್ರೆಡಿ ಹೇಳಿದ್ದಾರೆ. ನಮ್ಗೆ ನಾನು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಪಶ್ಚಿಮ ಜಿಲ್ಲಾಧ್ಯಕ್ಷನಾಗಿ. ಸರ್, ಇದು ಫುಟ್ಪಾತ್ ಸರ್ ಯಾವುದೇ ಒಂದು ಸರ್ಕಾರ ಬಗ್ಗೆ ಸರ್ ಯಾರೇ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಬೆಂಗಳೂರು ಕಮಿಷನರ್ ಆಗಲಿ DC ಅವರಾಗಲಿ ಫುಟ್ಪಾತ್ ವ್ಯಾಪಾರಿಗಳನ್ನ ಕಾಪಾಡೋದು ಕರ್ತವ್ಯ. ಬಟ್ ಆದ್ರೆ ಬೆಂಗಳೂರು ಕಮಿಷನರ್ ಆಗಲಿ ಜಿಲ್ಲಾಡಳಿತ ಕಂಪ್ಲೇಂಟ್ ಕೊಟ್ಟರೆ ಏನೋ ಒಂದ್ ಸ್ವಲ್ಪ ತಾತ್ಸಾರ ನೆಗ್ಲಿಜೆನ್ಸ್ ನೋಡೋಣ ಮಾಡೋಣ ಅಂದ್ರೆ ಸ್ವಲ್ಪ ಯಾರ್ಯಾರು ಸೀರಿಯಸ್ ತಗೋಬೇಕು. ಸೀರಿಯಸ್ ತನಕ್ಕೆ ನೀವು ಹೇಳ್ದಂಗೆ ಎಲ್ಲಾ ಪಕ್ಷದಲ್ಲೂ ಇದೈತೆ. ಅದರಲ್ಲಿ ಬಡವರ ಪಕ್ಷ ಅಂದ್ರೆ ಅದರಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷ ಬಂದಿರೋದ್ರಿಂದನೇ ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಸಮೀಕ್ಷೆ ಅನ್ನೋದೇ ಆಗ್ಲಿ, ಎಲ್ಲ ಗಾಡಿಗಳೇ ಆಗಲಿ, ಪ್ರತಿಯೊಂದು ಬೇರೆ ಸರ್ಕಾರ ಯಾವತ್ತು ಈ ಬಡವರ ಪರವಾಗಿಲ್ಲ. ಈ ಕಾಂಗ್ರೆಸ್ ಪಕ್ಷನೇ ಇವತ್ತು ಬಡವರ ಪರವಾಗಿರೋದು. ಇದಕ್ಕೆ ಆದಂತ ಒಂದು ಶೆಲ್ ಮಾಡಿದ್ದಾರೆ. ಈ ಶೆಲ್ ಮುಖಾಂತರ ಇವತ್ತು ಪ್ರತಿಯೊಬ್ಬರಿಗೂ ಆಡಳಿತ ಮಾಡಲು ಪ್ರತಿಯೊಬ್ರು ನಾವೇ ಆಗ್ಲಿ, ಇವತ್ತು ನಮ್ಮ ಪಶ್ಚಿಮ ಜಿಲ್ಲೆಯಲ್ಲಿ 112 ವಾರ್ಡ್ ಐತೆ. 112 ವಾರ್ಡ್ಗೂ ನಾವು ಭೇಟಿ ಕೊಡ್ತಾ ಇದೀವಿ. ಎಲ್ಲಿ ಸಮಸ್ಯೆಗಳು ಐತೆ ಅನ್ನೋದು ಗೊತ್ತಿದೆ. ಆದ್ರೆ ಇದು ಮೂಲವಾಗಿರೋದ್ರಿಂದ ಇದು ಹಂತವಾಗಿ ಕಮ್ಮಿ ಮಾಡಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಇದೀವಿ. ಸರ್, ಈಗ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ. ಕಾರ್ಪೊರೇಟ್ ಬಗ್ಗೆ ಒಂದು 50% ಮೀಸಲಾತಿ ಸರ್ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಏನಾದ್ರು ಇಷ್ಟಪಡ್ತೀರಾ ಸರ್? ಸರ್, ಹೆಣ್ಮಕ್ಳು ಕೊಟ್ಟಿರೋದ್ರಿಂದ ಬಹಳ ಸಂತೋಷ. ಯಾಕೆಂದ್ರೆ ಇವತ್ತು ಹೆಣ್ಮಕ್ಳು ಕೊಟ್ಟಿರೋದ್ರಿಂದ ಪ್ರತಿಯೊಂದು ಅದರಲ್ಲೂ ನಮ್ಮ ಬೀದಿ ಬದಿ ವ್ಯಾಪಾರಿಗಳೇ ಹೆಣ್ಮಕ್ಳೇ ಜಾಸ್ತಿ ವ್ಯಾಪಾರಸ್ಥರಾಗಿರೋದು. ಅದರಲ್ಲೂ ಎಲ್ಲಾ ಇದ್ರಲ್ಲೂ ಇವಾಗ ಸರಿಸಮಾನವಾಗಿದ್ದಾರೆ. ಏನು ಪುರುಷ ಪ್ರಮಾಣಕ್ಕಿಂತನೂ ಮಹಿಳೆಯರು ಇವತ್ತು ಹೆಚ್ಚಿನ ರೀತಿಯಲ್ಲಿ ಒಂದು ರಾಜಕೀಯವಾಗಿ ಆಗಿರ್ಲಿ, ಒಂದು ಎಲ್ಲಾ ರೀತಿಯಲ್ಲೂ ಅವರು ಮುಂದೆ ಬಂದು ನಾವು ಅವ್ರಿಗೂ ಕಮ್ಮಿ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಒಂದು ಸಂಸಾರ ಆಗ್ಲಿ, ಒಂದು ವ್ಯಾಪಾರತೆ ಆಗ್ಲಿ, ಪ್ರತಿಯೊಂದರಲ್ಲೂ ಅವರು ಮುಂದಾಡುತ್ತಾ ಇರೋದ್ರಿಂದ ರಾಜಕೀಯವಾಗಿ ಮುಂದೆ ಬಂದ್ರೆ ಸಮಾಜದಲ್ಲಿ ಸೇವೆ ಮಾಡಲು ಒಂದು ಅವಕಾಶ ಅವರಿಗೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತೊಂದು ಸಭೆ ನಡೆಸಿದ್ದೀರಾ. ಸಿ ರಂಗಸ್ವಾಮಿ ಅವರು ಮತ್ತೆ ಅತಿಕ್ ಪಟೇಲ್ ಅವರು ತಾವು ನಡೆಸಿದ್ದೀರಾ. ಮುಖ್ಯವಾದ ಚರ್ಚೆ ಏನ್ ವಿಷಯ ಇದೆ? ಇವತ್ತರ ಚರ್ಚೆ ಏನಂದ್ರೆ, ಇವತ್ತು ಕರೆದಿರೋ ಉದ್ದೇಶ ಏನಂದ್ರೆ, ನಾವು 20ನೇ ತಾರೀಕು ಜನವರಿ 20ನೇ ತಾರೀಕು ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಪ್ರಯುಕ್ತ ನಾವು ಕಾಂಗ್ರೆಸ್ ಆಫೀಸ್ ನಲ್ಲಿ ಮೀಟಿಂಗ್ ಇಟ್ಕೊಂಡಿದೀವಿ. ಅದಕ್ಕೋಸ್ಕರ ಈ ಪೂರ್ವಭಾವಿ ಸಭೆ ಕರೆದಿರೋದು. ಇದನ್ನ ನಮ್ಮ ಅಧ್ಯಕ್ಷರಾದ ರಂಗಸ್ವಾಮಿ ಸಾಹೇಬರು ಒಂದು ಬೇರೆ ಫಂಕ್ಷನ್ ಇರೋದ್ರಿಂದ ಅವ್ರು ಅಟೆಂಡ್ ಆಗಿಲ್ಲ. ಅದರ ಅಧ್ಯಕ್ಷತೆಯನ್ನ ನಮ್ಮ ಪ್ರಧಾನ ಕಾರ್ಯದರ್ಶಿಯವರಾದ ಅತಿಕ್ ಪಟೇಲ್ ಸರ್ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆನೇ ನಾವು ಇವತ್ತು ಸೇರಿರೋದು. ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಅವರು ಇದ್ದಾರೆ, ಸತೀಶ್ ಅವರು ಇದ್ದಾರೆ, ಕೇಶವಮೂರ್ತಿ ಅವರು ಇದ್ದಾರೆ, ನಾವಿದ್ದೀವಿ, ಮತ್ತೆ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಇದ್ದಾರೆ. ಎಲ್ಲರ ಮುಖಾಂತರ ಇವತ್ತು ಕರೆದಿದ್ವಿ. ಪೂರ್ವಭಾವಿ ಸಭೆ ಇದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಇವತ್ತೊಂದು ಸಭೆ ನಡೆದಿದೆ. ಸಭೆಗಳ ಯಶಸ್ವಿ ನಡೆದಿದೆ. ಹೇಳಿ ಸಭೆ ಬಗ್ಗೆ ಇವತ್ತು ಸೇರ್ಸಿರೋದು ಒಳ್ಳೇದೇ. ಆದ್ರೆ ಸೇರ್ಸಿರೋರಿಗೆ ತುಂಬಾ ನಾವು ಅಭಿನಂದನೆ ಹೇಳ್ಬೇಕು. ಆದ್ರೆ ನಾವು ಎಲ್ಲರೂ ಒಂದೊಂದು ಕಡೆ ಇಂಗುಡವಾಗಿ ಮಾತಾಡೋದ್ಕಿಂತ ಒಂದ್ಗೂಡಿ ಮಾತಾಡೋದು ತುಂಬಾನೇ ಕ್ರಿಟಿಕಲ್ ಆಗಿದೆ. ಆದ್ರೆ ಅವರು ಸೇರ್ಸಿರೋಂಥವ್ರಿಗೆ ನಾವು ಏನ್ ಹೇಳ್ಬೇಕು ಅನ್ನೋದುಗಿಂತ ಮೇಲಾಗಿ ನಮ್ಮ ತಿಳಿದಿರುವಂತ ವಿಷಯಗಳನ್ನ ನಾವು ಹೆಣ್ಮಕ್ಳ ಬಗ್ಗೆ ಹೆಣ್ಣು ಎಲ್ಲಾದ್ರಲ್ಲೂ ಕೀಳು ಅನ್ನೋದು, ತಪ್ಪು ಮಾಡೋದು, ಅವ್ರ ಹೆಣ್ಮಕ್ಳೇ ತಪ್ಪು ಮಾಡ್ತಾರೆ ಅಂತ ಹೇಳೋದು ಎಲ್ಲ ತಪ್ಪೇ. ಆದ್ರೆ ಗಂಡಸ್ರೇ ಮೇಲಾಗೇನು ಇಲ್ಲ. ನಾವು ಗಂಡಸ್ರಿಗಿಂತನೂ ನಾವು ಮೇಲಾಗಿದ್ದೀವಿ. ಆದ್ರೆ ನಮ್ಮ ಮೇಲು ಕೀಳು ಅನ್ನೋದನ್ನ ಯಾರು ಪರಿಗಣಿಸಕ್ಕೆ ಇನ್ನು ಮುಂದಾಗಿ ಯಾರು ಹೆಣ್ಮಕ್ಳಿಗೋಸ್ಕರನೇ ಹೋರಾಟ ಮಾಡಕ್ಕೆ ಯಾರು ಇನ್ನೂ ಬಂದೇ ಇಲ್ಲ. ಆದ್ರೂ ಕೂಡ ಇವಾಗ ನಾವು ಎಲ್ಲ ಸೇರ್ ಮಾಡಿ ನಾವ್ ಹೆಣ್ಮಕ್ಳಿಗೆ ನಾವು ನಮ್ಮ ಭವಿಷ್ಯನ ನಾವೇ ಗುರ್ತಿಸ್ಕೋಬೇಕು. ನಮ್ಗೆ ನಮ್ಮ ಇದಕ್ಕೆ ನೀವು ನಮ್ಗೆ ಪ್ರತಿಫಲ ಕೊಡ್ಬೇಕು ಅನ್ನೋದಕ್ಕೆ ನಾವು ಮಾಡಕ್ಕೆ ಮುಂದಕ್ಕೆ ಬಂದಿದ್ದೀವಿ ಸರ್. ಇವತ್ತರ ಮುಖ್ಯವಾದ ಚರ್ಚೆ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಆಯ್ತು?
ಇವಾಗ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಆಯ್ತು ಅಂದ್ರೆ ಅದನ್ನೇ ಬೀದಿ ಬದಿ ವ್ಯಾಪಾರ ಮಾಡೋರಿಗೆ ತುಂಬಾನೇ ಹಿಂಸೆ, ಇದು ಅಂಗಡಿಗಳೆತ್ತಿ ಇದು ಬೇಡ ಇಲ್ಲಿ ಮಾಡ್ಬೇಡಿ ಅನ್ನೋದನ್ನ ಮಾಡ್ತಾರೆ. ನಾವ್ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ಸರ್? ನಾವು ಅದಕ್ಕೋಸ್ಕರ ನಾವು ಯಾರೇ ಬರ್ಲಿ, ಯಾವ ವಿರೋಧ ಪಕ್ಷದವರೇ ಬರ್ಲಿ, ನಾವು ಜಾಗ ಬಿಟ್ಕೊಡಲ್ಲ. ಯಾಕೆ ಗೊತ್ತಾ, ನಾವು ಊಟ ನಮ್ಗೆ ಬಟ್ಟೆ ಸಿಗ್ಬೇಕಾದ್ರೆ ಎಲ್ಲಿ ಸರ್? ಬೀದಿ ಬದಿ ವ್ಯಾಪಾರ ಮಾಡಿದ್ರೆ ನಮ್ ಜೀವನ, ನಾವು ಮಕ್ಳು ಸಾಕ್ಬೇಕು ಅಂದ್ರೆ ನಮ್ ಜೀವನ. ಗೌರ್ಮೆಂಟ್ ಯಾವ ಗೌರ್ಮೆಂಟ್ ನಮ್ಗೇನು ಅಧಿಕಾರ ಆಗಿ ನಮ್ಗೇನಾದ್ರೂ ನಮ್ಗೆ ಊಟ ಬಟ್ಟೆ ಕೊಡ್ತಾ ಇಲ್ಲ. ನಾವು ದುಡ್ದು ನಾವು ತಿನ್ಬೇಕು. ಅದನ್ನ ನಾವು ಪರಿಗಣಿಸ್ಬೇಕೆ ನಾವು ಇದನ್ನೆಲ್ಲ ಮಾಡ್ಬೇಕು ಅಂತ ಮುಂದೆ ಬಂದಿದ್ದೀವಿ ಸರ್. ಈಗ ಕಾರ್ಪೊರೇಷನ್ ಎಲೆಕ್ಷನ್ಗೆ ಹೆಣ್ಮಕ್ಳಿಗೆ ಬಹಳಷ್ಟು ಮೀಸಲಾತಿ ಕೊಟ್ಟಿದ್ದಾರೆ, 50% ಮೀಸಲಾತಿ ಕೊಟ್ಟಿದ್ದಾರೆ. ನೀವ್ ಯಾವ ತರ ಖುಷಿ ವ್ಯಕ್ತಪಡಿಸ್ತೀರಾ? ನಾವು ಕೊಟ್ಟಿರೋದಂತೂ ಖುಷಿ. ಅದನ್ನ ನಾವು ಸರಿಪಡಿಸ್ಕೊಂಡು ನಾವು ಸಕ್ಸಸ್ ಮಾಡಿದ್ರೆ ಅವಾಗ ಇನ್ನ ಖುಷಿ ನಮ್ಗೆ ಸರ್. Gracias.